ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ರಥಸಪ್ತಮಿ, ಅಚಲ ಸಪ್ತಮಿ, ಭಾನು ಸಪ್ತಮಿ, ಆರೋಗ್ಯ ಸಪ್ತಮಿ ಎಲ್ಲದೂ ಒಂದೇ. ಅಂದ್ರೆ ನಾಳೆ ಬರ್ತಾ ಇರುವಂತದ್ದು ಅಂದ್ರೆ ಭಾನುವಾರದ ದಿನ ನಾವು ರಥಸಪ್ತಮಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದು ತುಂಬಾ ವಿಶೇಷವಾಗಿ ಬಂದಿರುವಂತ ರಥಸಪ್ತಮಿ. ಯಾಕೆ ಅಂದ್ರೆ ಸೂರ್ಯನಿಗೆ ನಮಗೆ ವಿಶೇಷವಾದ ದಿನ ಭಾನುವಾರ ಬಂದಿರುವಂತ ಈ ರಥಸಪ್ತಮಿಯ ದಿನ ನಾವು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳುವಂತ ದಿನ. ಸಾಮಾನ್ಯವಾಗಿಯೇ ರಥಸಪ್ತಮಿ ಅಂತ ಹೇಳಿದ್ರೇನೆ ನಮ್ಮ ಒಂದು ಪ್ರತಿಯೊಂದು ದಾರಿದ್ರ್ಯತನವನ್ನ ಕಳೆಯುವಂತ ದಿನ ಅಂತಾನೆ ಹೇಳುವಂಥದ್ದು. ಅದರಲ್ಲಿ ಭಾನುವಾರ ಬಂದ್ರೆ ಎಲ್ಲದೂ ಒಂಥರ ನಮಗೆ ಬಂಪರ್ ಬಹುಮಾನ ಬಂದ್ರೆ ಹೇಗಾಗುತ್ತೋ ಆ ರೀತಿಯಾಗಿ ಭಾನುವಾರದ ದಿನ ರಥಸಪ್ತಮಿ ಬಂದಿರುವಂಥದ್ದು ಬಹಳ ಬಹಳ ವಿಶೇಷವಾದಂಥ ದಿನ. ಹಾಗಿರೋದ್ರಿಂದ ನಾವು ಏನೇನೆಲ್ಲ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಳ್ತೀನಿ. ಹಾಗೆ ಸೂರ್ಯ ಅಂದ ತಕ್ಷಣನೇ ಪ್ರತಿಯೊಂದು ಈ ಒಂದು ಬ್ರಹ್ಮಾಂಡಕ್ಕೆ, ವಿಶ್ವಕ್ಕೆ ಸೂರ್ಯ ಇಲ್ಲದೆ ಇದ್ರೆ ಎಲ್ಲವೂ ಹೇಗೆ ಶೂನ್ಯ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಸೂರ್ಯನ ಪ್ರಭಾವ, ಸೂರ್ಯನ ಬಲ ಕಡಿಮೆಯಾದ್ರೆ ನಮ್ಮ ಜೀವನವು ಹಾಗೆ ತಟಸ್ಥ ಆಗ್ಬಿಡತ್ತೆ. ಯಾವುದೇ ಒಂದು ಅಧಿಕಾರ ಪ್ರಾಪ್ತಿ ಇರ್ಬೋದು, ಹಣದ ಒಂದು ಪ್ರಾಪ್ತಿ ಇರಬಹುದು. ನೀವು ಹೇಳ್ಬೋದು ಹಣದ ಪ್ರಾಪ್ತಿ ಹೇಗಾಗುತ್ತೆ ಅಂದ್ರೆ ಅಧಿಕಾರ ಬಂದ್ರೆ ತಾನೇ, ವ್ಯಾಪಾರ ವ್ಯವಹಾರ ಆದ್ರೆ ತಾನೇ ಹಣದ ಒಂದು ಒಳ ಅರಿವು ನಮಗೆ ಬರುವಂಥದ್ದು. ಸೊ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಸೂರ್ಯ ಉಚ್ಚನಾಗಿ ಇರಬೇಕು, ಬಲನಾಗಿ ಇರಬೇಕು, ಸೂರ್ಯನ ಒಂದು ಬ್ಲೆಸ್ಸಿಂಗ್ಸ್ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದಕ್ಕೆ. ರಥಸಪ್ತಮಿ ಅಂದ ತಕ್ಷಣನೇ ಅಂದ್ರೆ ನಾವು ಈ ಕಡೆಗೆ ಸೌತ್ ಇಂಡಿಯಾದಲ್ಲಿ ರಥಸಪ್ತಮಿ ಅಂತ ಕರೆದ್ರೆ, ನಾರ್ತ್ ಇಂಡಿಯಾದಲ್ಲಿ ಅಚಲ ಸಪ್ತಮಿ ಅಂತ ಕರೀತಾರೆ, ಹಾಗೆ ಭಾನು ಸಪ್ತಮಿ ಅಂತ ಕರೀತಾರೆ. ಎಷ್ಟೋ ಜನ ತುಂಬಾ ಒಂದು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಆರೋಗ್ಯ ಸಪ್ತಮಿ ಅಂತಾನೂ ಕರೀತಾರೆ. ಆರೋಗ್ಯ ನೋಡಿ, ಸೂರ್ಯ ಯಾರ ಜಾತಕದಲ್ಲಿ ಸೂರ್ಯನ ಬಲ ಕಡಿಮೆಯಾಗಿರುತ್ತೋ, ಪ್ರಭಾವ ಕಡಿಮೆಯಾಗಿರುತ್ತೋ, ಕ್ಷೀಣಿಸ್ತಾ ಇದ್ದರೆ ಆರೋಗ್ಯನು ಕ್ಷೀಣಿಸುತ್ತೆ. ಆರೋಗ್ಯ ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ಅಂತಾನೆ ಹೇಳುವಂಥದ್ದು. ಪ್ರತಿಯೊಂದಕ್ಕೂ ಸೂರ್ಯ 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 ಅಂದ್ರೆ ಜೀವನದಲ್ಲಿ ಸೂರ್ಯ ಇಡೀ ವಿಶ್ವಕ್ಕೆ ಹೇಗೆ ಬೆಳಕನ್ನು ಕೊಡ್ತಾನೋ ಹಾಗೆ ನಮ್ಮ ಜೀವನಕ್ಕೆ, ನಮ್ಮ ಜೀವನ ಬೆಳಗಬೇಕು ಅಂತ ಹೇಳಿದ್ರೆ ಸೂರ್ಯನ ಒಂದು ಉಚ್ಚ ಸ್ಥಾನ ನಾವು ಆ ಒಂದು ಪ್ರಾಪ್ತಿಯನ್ನ ಪಡ್ಕೊಳ್ಬೇಕು. ಇದೆಲ್ಲದಕ್ಕೂ ನಾವು ಎಷ್ಟೋ ಜನ ನೀವು ಹೇಳ್ತಾ ಇದ್ದೀರಿ ನಮಗೆ ಜಾಬ್ ಇಲ್ಲ. ನಾನು ಸಾಕಷ್ಟು ವಿಡಿಯೋಗಳನ್ನ, ಜಾಬ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದ್ರು ಕೂಡ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತೀರಿ, ವಾಟ್ಸಪ್ ಮುಖಾಂತರ ಕೇಳ್ತಾ ಇರ್ತೀರಿ, ನಾವು ಇನ್ನೂ ಏನು ಮಾಡ್ಬೋದು ಅಂತ. ಎಲ್ಲರಿಗೂ ಉತ್ತರ ಈ ಒಂದು ರಥಸಪ್ತಮಿ ದಿನ ನಾನು ಹೇಳುವಂತ ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಯಾವ ಒಂದು ದೊಡ್ಡ ಹೋಮ ಯಾಗವನ್ನ ನಾನು ಹೇಳ್ತಾ ಇಲ್ಲ. ನಾನು ಹೇಳುವಂತ ಈ ಒಂದು ಸಣ್ಣ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ನೀವು ಯಾರ್ಯಾರೆಲ್ಲ ಹರ್ಡಲ್ಸ್ ಇದೆ ನಮ್ಮ ಲೈಫಲ್ಲಿ, ಅದು ಆರೋಗ್ಯದಲ್ಲಿ ಏರುಪೇರು ಇರಬಹುದು, ವ್ಯಾಪಾರದಲ್ಲಿ ಅಡೆತಡೆಗಳಿರಬಹುದು, ಜೀವನದಲ್ಲಿ ಅಡೆತಡೆಗಳಿರಬಹುದು, ಹಾಗೆ ಉನ್ನತ ಅಧಿಕಾರಕ್ಕೆ ನಮಗೆ ಪ್ರಾಪ್ತಿನೇ ಆಗ್ತಾ ಇಲ್ಲ, ಪ್ರಮೋಷನ್ಸ್ ಅಂದ್ರೆ ಉನ್ನತ ಅಧಿಕಾರಕ್ಕೆ ನಾವು ಹೋಗ್ತಾ ಇಲ್ಲ, ಯಾವುದೇ ತರದ ಪ್ರಮೋಷನ್ಸ್ಗೆ ಹೋದ್ರೂ ನಮಗೆ ಸಿಗ್ತಾ ಇಲ್ಲ, ಸ್ಯಾಲರಿ ಕೂಡ ಹೈಕ್ ಆಗ್ತಾ ಇಲ್ಲ. ಉನ್ನತ ಅಧಿಕಾರ ಅಂದ್ರೆ ತಾನೇ ಅಲ್ಲಿ ನಮಗೆ ಸ್ಯಾಲರಿ ಹೈಕ್ ಆಗುವಂಥದ್ದು. ಸ್ಯಾಲರಿ ಹೈಕ್ ಆಗ್ತಾ ಇಲ್ಲ. ಇದೆಲ್ಲವನ್ನೂ ನೀವು ಯಾರೆಲ್ಲ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಜಾಬೇ ಇಲ್ಲಪ್ಪ ನನ್ನ ಜೀವನದಲ್ಲಿ ಹುಡುಕಿ ಸಾಕಾಗಿದ್ದೀನಿ ಅನ್ನುವಂಥವ್ರು ಪ್ರತಿಯೊಬ್ಬರಿಗೂ ಇಲ್ಲಿ ನಿಮಗೆ ಈ ದಿನ ಒಂದು ಪರಿಹಾರ ಇದೆ. ಹಾಗಾದ್ರೆ ಏನೇನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ನೀವು ರಥಸಪ್ತಮಿಯ ದಿನ, ಇದು ಭಾನುವಾರನೇ ಬಂದಿದೆ, ಇವತ್ತು ನೋಡಿ ನಾನು ನಿಮಗೆ ವಿಡಿಯೋ ಕೊಡ್ತಾ ಇರೋ ದಿನ ವಸಂತ ಪಂಚಮಿ. ಅದು ಕೂಡ ತುಂಬಾ ಸ್ಟೂಡೆಂಟ್ಸ್ಗಳಿಗೆ ಉಪಯೋಗ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ಉಪಯೋಗ ಮಾಡ್ಕೊಂಡಿದ್ದಾರೆ. 5-6 ಸಾವಿರ ವಿದ್ಯಾರ್ಥಿಗಳು ಇದನ್ನ ನೋಡಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ನಮಗಿನ್ನೇನು ಇಲ್ಲ. ನನ್ನ ವಿಡಿಯೋನ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೇನು ಕೆಲವೇ ಅಂದ್ರೆ ಇನ್ನು 48 ಗಂಟೆ ಒಳಗೆ ನಮಗೆ ರಥಸಪ್ತಮಿ ಬರ್ತಾ ಇದೆ. ಈ ಒಂದು ರಥಸಪ್ತಮಿಯ ದಿನ ನಾವೇನ್ ಮಾಡ್ಬೇಕು ಹಾಗಾದ್ರೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಬೆಳಿಗ್ಗೆ ಏಳುವುದು ಒಂದು ಕಷ್ಟದ ಕೆಲಸ ಅಂತ
ಮಾತ್ರ ಭಾವಿಸ್ಬೇಡಿ, ಚಳಿ ಇದೆ ಅಂತ ಮಾತ್ರ ಭಾವಿಸ್ಬೇಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರೆಲ್ಲ ನೀವು ಸ್ನಾನವನ್ನ ಮಾಡ್ಕೊಳ್ತೀರೋ, ವಿಶೇಷವಾದ ಸ್ನಾನವನ್ನ ಮಾಡ್ತೀರೋ, ನಾನು ಇವಾಗೆಲ್ಲ ಏನೇನೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ, ಸಂಪೂರ್ಣ ಪ್ರಾಪ್ತಿ ಫಲ ನೀವು ಪಡಿಬೇಕು ಅಂದ್ರೆ ಇದನ್ನ ನೀವು ಮಾಡ್ಕೊಳ್ಳೇಬೇಕು. ನೀವು ಬೆಳಿಗ್ಗೆ ಸ್ನಾನ ಮಾಡುವಾಗ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅವರು ತಣ್ಣೀರಲ್ಲೇನೆ ಸ್ನಾನ ಮಾಡ್ತಾರೆ, ಹೊಳೆಯಲ್ಲಿ ಸ್ನಾನ ಮಾಡ್ತಾರೆ, ನದಿ ತೀರಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಆದ್ರೆ ಮನೆಯಲ್ಲಿರೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಇರುವಂತವ್ರು ಯಾರಿಗೆಲ್ಲ ಆಗತ್ತೆ ನಮಗೆ ತಣ್ಣೀರಲ್ಲಿ ಆಗತ್ತೆ ಅನ್ನೋರು ತಣ್ಣೀರಿನ, ಇಲ್ಲ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಬೆಚ್ಚಗೆ ಇರುವಂತ, ಅಂದ್ರೆ ನಾವು ವಾರ್ಮ್ ವಾಟರ್ ಅಂತೀವಿ, ನಾಟ್ ಹಾಟ್ ವಾಟರ್, ವಾರ್ಮ್ ವಾಟರ್ ಅಲ್ಲಿ ನಾವು ಸ್ನಾನ ಮಾಡ್ಕೋಬೇಕು. ಅಂದ್ರೆ ಅಲ್ಲಿ ನಾವೇನ್ ಮಾಡಬೇಕು, ನಮ್ಮ ಬಾತ್ರೂಮ್ ಅಲ್ಲಿ ವಿಶೇಷವಾಗಿ ಒಂದು ಸ್ಟೂಲು ಅಥವಾ ಒಂದು ಚೇರ್ ಅನ್ನು ಹಾಕೊಂಡು ನಾವು ಕೂತ್ಕೊಳ್ಬೇಕಾಗತ್ತೆ. ವಿಶೇಷವಾದ ವಸ್ತುಗಳಿಂದ ನಾವು ಸ್ನಾನವನ್ನ ಮಾಡ್ಬೇಕಾಗತ್ತೆ. 7 ಎಕ್ಕದ ಎಲೆಗಳನ್ನ ನಾವು ತಗೊಂಡು ಪ್ರತಿಯೊಬ್ಬ ಮನುಷ್ಯ ಮನೆಯಲ್ಲಿ ವ್ಯಕ್ತಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ 7 ಎಲೆಗಳನ್ನ ತಗೊಳ್ಳಿ. ಎಲ್ಲರೂ ಸ್ನಾನ ಮಾಡ್ತಾ ಇಲ್ವಾ? ಯಾರಾದ್ರೂ ಒಬ್ರು ಮಾಡ್ತಾ ಇದ್ದೀರಾ, ಪರವಾಗಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಓಕೆ, ಸೊ ಏನ್ ಮಾಡ್ಬೇಕು, ಸ್ನಾನ ಮಾಡುವಾಗ ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ಒಂದು ಎಕ್ಕದ ಎಲೆಯನ್ನು ನೆತ್ತಿಯ ಭಾಗಕ್ಕೆ ಇಟ್ಕೋಬೇಕು. ಹಾಗೆ 2 ಭುಜಗಳ ಮೇಲೆ ಒಂದೊಂದು ಎಕ್ಕದ ಎಲೆಗಳನ್ನು ಇಡಬೇಕಾದ್ರೆ ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ಎಕ್ಕದ ಎಲೆಯನ್ನ ಇಟ್ಕೊಳ್ಳಿ. ಹಾಗೆ 2 ತೊಡೆಗಳ ಮೇಲೆ 2 ಎಲೆಗಳನ್ನ ಇಟ್ಕೊಳ್ಳಿ, ಒಂದೊಂದು, ಅಲ್ಲಿಗೆ ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಇಟ್ಕೊಳ್ಳಿ. 2 ಪಾದಗಳ ಮೇಲೆ ಒಂದೊಂದು ಎಲೆಗಳನ್ನ ಇಟ್ಕೊಳ್ಳಿ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಹೇಳಿ. ಅಲ್ಲಿಗೆ ಎಷ್ಟಾಯ್ತು? 1 2 3, ತೊಡೆಯ ಮೇಲೆ 4 5, 2 ಪಾದಗಳ ಮೇಲೆ 6 7 ಎಲೆಗಳನ್ನ ಇಟ್ಟುಕೊಂಡು ನಾವು ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ನೀವು ಸ್ನಾನವನ್ನ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೆಯ ಮಗ್ಗು ಅಥವಾ ಚೆಂಬು ಅಂತ ನಾವೇನ್ ಕರಿತೀವಿ, ನೀರ್ ಹಾಕೊಳ್ಳೋ ಅಂತದ್ದು, ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡು ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಂಡು, ಯಾರಿಗೆ ಯಾವ ಇಂಟೆನ್ಷನ್ ಇದೆ, ಯಾವ ಇಂಟೆನ್ಷನ್ಸ್, ನಾವೆಲ್ಲ ಒಂದು ಲೈಫ್ ಕೋಚ್ ಆಗಿರೋದ್ರಿಂದ ನಮಗೆ ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಏನು ಅಂತ ಹೇಳಿದ್ರೆ, ನೀವು ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ಇರುವಂತ ಪ್ರತಿಯೊಂದು ಅನಾರೋಗ್ಯವು ಹೊರಟು ಹೋಗಲಿ, ನನ್ನ ಆರೋಗ್ಯ ಆಯುಷು ವೃದ್ಧಿಯಾಗಲಿ ಅಂತ ಈ ಒಂದು ಇಂಟೆನ್ಷನ್ ಇಟ್ಕೊಳ್ಬೇಕು. ಜಾಬ್ ಬೇಕು ಅಂದ್ರೆ, ನನಗೆ ಯಾವುದೇ ಒಂದು ದಾರಿದ್ರತನ ನನ್ನ ಜೀವನದಲ್ಲಿ ಹೊಡೆದು ಹೋಗ್ಲಿ, ಆಚೆ ಹೋಗ್ಲಿ, ಹೊರ ಹೋಗ್ಲಿ, ಓಡೋಗ್ಲಿ ನನ್ನನ್ನು ಬಿಟ್ಟು, ನನಗೆ ಒಳ್ಳೆಯ ಒಂದು ಕೆಲಸ, ಅಧಿಕಾರ, ಪ್ರಮೋಷನ್, ಸ್ಯಾಲರಿ ಹೈಕ್ ಆಗೋದು ಇದು ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಇಂಟೆನ್ಷನ್ ಇಟ್ಕೊಳ್ಳಿ. ಹಾಗೆ ವ್ಯಾಪಾರ ವ್ಯವಹಾರ ಮಾಡೋರು, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಆದ್ರೆ ಬಿಸ್ನೆಸ್ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಅನ್ನೋರು, ನನ್ನ ವ್ಯಾಪಾರ ವ್ಯವಹಾರದಲ್ಲಿ ಬಂದಂತ ಅಡೆತಡೆಗಳು, ಕೆಟ್ಟ ದೃಷ್ಟಿಗಳು, ದುಷ್ಟ ದೃಷ್ಟಿ, ಏನೇನೆಲ್ಲ ಮನುಷ್ಯರು ಮಾಡಿದಾರೋ, ತಂತ್ರ ಮಂತ್ರ ಎಲ್ಲ, ಇದೆಲ್ಲವೂ ಒಡೆದು ಹೋಗ್ಲಿ ಅಂತ ಹೇಳಿ ಅದನ್ನ ನಿವಾರಣೆ ಮಾಡಿಕೊಂಡು ನನ್ನ ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಲಿ ಅಂತ ಹೇಳಿ ನೀವುಗಳು ಅದನ್ನ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ದಿವಸದಿಂದ ಮದುವೆ ಆಗ್ತಾ ಇಲ್ಲ ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ, ನನ್ನ ಕಂಕಣ ಭಾಗ್ಯಕ್ಕೆ ಬಂದಿರುವಂತ ಅಡೆತಡೆಗಳು ಏನೇ ಇದ್ರು ಇವತ್ತಿನ ದಿನ ಎಲ್ಲವೂ ಹೊರಟೋಗ್ಲಿ ಅಂತೇಳಿ, ಈ ರೀತಿ ಪ್ರತಿಯೊಬ್ರು ನಿಮ್ಮದೇ ಆದ ಏನೇನಕ್ಕೆ ನೀವು ಸ್ನಾನವನ್ನ ಮಾಡ್ಕೊಳ್ತಾ ಹೇಳ್ಕೊಳ್ತೀರೋ ಅದೇ ಈ ವರ್ಷ ನಿಮಗೆ ಪ್ರಾಪ್ತಿ ಆಗೋದಂತೂ ಬರೆದಿಟ್ಕೊಂಡ್ಬಿಡಿ. ನಾಳೆ ಅಂದ್ರೆ ರಥಸಪ್ತಮಿ ದಿವಸ ಯಾರ್ಯಾರೆಲ್ಲ ಇದನ್ನ ಮಾಡ್ಕೊಳ್ತಾ ಇದ್ದೀರೋ ಖಂಡಿತ ನೀವು ಬರೆದಿಟ್ಕೊಳ್ಳಿ ಅಂತಾನೆ ನಾನು ಹೇಳ್ತೀನಿ. ಎಷ್ಟು ಜನಕ್ಕೆ ಇದಕ್ಕೆ ರಿಸಲ್ಟ್ 100% ರಿಸಲ್ಟ್ ಬರುತ್ತೆ. ಆದ್ರೂ ಎಲ್ಲೋ ಒಬ್ರು ಡೌಟ್ ಇಟ್ಕೊಂಡು ನೋಡೋಣ ಮಾಡೋಣ, ಯಾರೋ ಹೇಳಿದ್ದಾರೆ, ಅಯ್ಯೋ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋಕ್ಕಾಗ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳೋ ಅಂಥವರಿಗೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇಷ್ಟೆಲ್ಲವನ್ನು ನೀವು ಮಾಡಿಕೊಂಡು ಸ್ನಾನವನ್ನ ಮಾಡಿಕೊಂಡು ಬರ್ತೀರಿ. ಸ್ನಾನವನ್ನ ಮಾಡಿಕೊಂಡ ತಕ್ಷಣ ನೀವೇನ್ ಮಾಡಬೇಕು,
ಇನ್ನು ನೆಕ್ಸ್ಟ್ ನಮ್ಮ ಕೆಲಸ ಏನು ಅಂದರೆ ದೇವರ ಮನೆಗೆ ಬರ್ತೀವಿ. ದೇವರ ಮನೆಯಲ್ಲಿ ನಾವು ಎಲ್ಲ ದೇವರನ್ನ ಅಲಂಕಾರ ಮಾಡುವಾಗ ಆದಷ್ಟು ಕೆಂಪು ಹೂವುಗಳಿಂದ ದೇವರ ಮನೆಯನ್ನ ಅಲಂಕಾರ ಮಾಡಿ, ಹಾಗೆ ನಮಗೆ ವಿಶೇಷವಾದ ಒಂದು ದೀಪವನ್ನ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ದೀಪಕ್ಕೆ ಸಾಮಾನ್ಯವಾಗಿ ಸೂರ್ಯ ಅಂದ ತಕ್ಷಣನೇ ಗೋಧಿ ಅಂತಾನೆ, ನಾವು ನವಧಾನ್ಯಗಳಲ್ಲಿ ನವಗ್ರಹಗಳಿಗೆ ಒಂದು ವಿಶೇಷವಾದ ಧಾನ್ಯ ಯಾವುದು ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತದ್ದು ಗೋಧಿ. ಈ ಗೋಧಿಯಲ್ಲಿ ನೀವು ದೀಪವನ್ನ ಹಚ್ಚಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ತಟ್ಟೆಯಲ್ಲಿ ಗೋಧಿಯನ್ನ ಹಾಕಿ ಅದ್ರ ಮೇಲೆ ನೀವು ದೀಪವನ್ನು ಇಟ್ಟು ತುಪ್ಪದ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ. ಹಾಗೆ ಗೋಧಿಯ ಮೇಲೆ ಎಕ್ಕದ ಎಲೆಗಳನ್ನು ಸಹ ನೀವು ಇಟ್ಟು ಅದರ ಮೇಲೆ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಜನಕ್ಕೆ ಇದನ್ನ ನಿಮಗೆ ಮಾಡಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂಡಿರೋರು, ನೀವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ನಿಮ್ಮ ದೀಪಕ್ಕೆ ತುಪ್ಪವನ್ನು ಹಾಕಿ ಆ ದೀಪದ ಒಳಗೆ ಒಂದು ದೀಪಕ್ಕೆ 7 ಗೋಧಿಯ ಕಾಳುಗಳು, ಇನ್ನೊಂದು ದೀಪಕ್ಕೆ 7 ಗೋಧಿಯ ಕಾಳುಗಳನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಯಾವ ಆಸೆ, ಯಾವ ಕನಸನ್ನ ಇಟ್ಕೊಂಡು, ಯಾವ ಉದ್ದೇಶವನ್ನ ಇಟ್ಕೊಂಡು ದೀಪವನ್ನ ಹಚ್ತಾ ಇದ್ದೀರೋ ಅದರ ಮೇಲೇನೆ ನಿಮ್ಮ ಒಂದು ಉದ್ದೇಶ ಈಡೇರುತ್ತೆ. ನಾನು ಅವಾಗಲೇ ಹೇಳಿದ್ದೀನಿ, ಸ್ನಾನ ಮಾಡ್ಬೇಕಾದ್ರೆ ಯಾರ್ಯಾರೆಲ್ಲ ಏನೇನು ಇಂಟೆನ್ಷನ್ ಇಟ್ಕೋಬೇಕು ಅಂತ, ಅದೇ ಇಂಟೆನ್ಷನ್ ದೀಪ ಹಚ್ಚುವಾಗನು ಸಹ ಇರಬೇಕಾಗತ್ತೆ. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಾ ಇದೆ, ಆದ್ರೆ ಇನ್ಫಾರ್ಮೇಶನ್ ಜಾಸ್ತಿ ಇದೆ. ನಾವು ಆದಷ್ಟು ಸಮ್ಮರೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ಇದೆಲ್ಲನೂ ಪೂಜೆ, ನೈವೇದ್ಯ, ಯಾವುದು ಪೂಜೆಗಳನ್ನ ಮಾಡಿ ಧೂಪ ದೀಪ ಆರತಿ ಮಾಡಿ ಈಗ ನಾವು ಬರ್ತಾ ಇದ್ದೀವಿ ನೈವೇದ್ಯದ ಒಂದು ಪಾರ್ಟಿಗೆ. ನೈವೇದ್ಯ ಮಾಡಬೇಕಾದ್ರೆ ವಿಶೇಷವಾಗಿ ಗೋಧಿ ಮತ್ತು ಬೆಲ್ಲವನ್ನು ಹಾಕಿರುವಂತ ವಿಶೇಷವಾದ ಒಂದು ಹುಗ್ಗಿಯ ಒಂದು ನೈವೇದ್ಯವನ್ನ ನೀವು ಮಾಡಬೇಕಾಗತ್ತೆ. ತುಪ್ಪದಲ್ಲಿ ಗೋಧಿಯನ್ನು ಹುರಿದುಕೊಂಡು ಬೆಲ್ಲದ ಪಾನಕವನ್ನು ಮಾಡಿ ಗೋಧಿಯನ್ನು ನೀವು ಚೆನ್ನಾಗಿ ಬೇಯಿಸ್ಕೊಂಡು ಆ ಪಾನಕವನ್ನು ಹಾಕಿ ಡ್ರೈ ಫ್ರೂಟ್ಸ್ಗಳೆಲ್ಲ ತುಪ್ಪದಲ್ಲಿ ಕರಿದು ಒಣ ಕೊಬ್ಬರಿಯ ತುರಿಯನ್ನು ಹಾಕಿ ಗೋಧಿಯ ವಿಶೇಷವಾದ ಪರಿಮಳಯುಕ್ತ, ಅದಕ್ಕೆ ಒಂದು ಏಲಕ್ಕಿ ಜಾಕಾಯಿ ಎಲ್ಲವನ್ನು ಕುಟ್ಟಿ ಅದನ್ನು ಹಾಕಿ ವಿಶೇಷವಾದ ಗೋಧಿಯ ಹುಗ್ಗಿಯನ್ನು ಸೂರ್ಯ ದೇವನಿಗೆ ಅರ್ಪಣೆ ಮಾಡುವಂತಹದ್ದು. ಹಾಗೆ ನಮ್ಮ ಮನೆಯಲ್ಲಿ ಗೋಧಿನೇ ಇಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿದ್ರೆ, ನೀವು ದೀಪಕ್ಕೆ ಗೋಧಿಯ ಕಾಳುಗಳನ್ನ ಹಾಕಿ ಅಂತ ಹೇಳಿದೀನಿ. ನೀವು ವಿಡಿಯೋ ಸಿಕ್ಕ ತಕ್ಷಣ ತರಿಸಲೇಬೇಕು. ಹಾಗೊಂದು ವೇಳೆ ಗೋಧಿ ಹುಗ್ಗಿಯನ್ನು ಮಾಡಕ್ಕಾಗ್ಲಿಲ್ಲ ಅಂತಂತವ್ರು ಕೇಸರಿ ಬಾತನ್ನಾದ್ರೂ ಕನಿಷ್ಠ ಪಕ್ಷ ಅಂತ ನಾವು ಹೇಳ್ತೀವಿ, ಅದನ್ನಾದ್ರೂ ಮಾಡಿ ನೀವು ನೈವೇದ್ಯವನ್ನ ಮಾಡಿ ಅಂತ ಹೇಳ್ತಾರೆ. ಕೊನೆಗೆ ಬೆಲ್ಲದ ಅನ್ನ ಅಥವಾ ಅದನ್ನ ಏನ್ ಹೇಳ್ತೀವಿ ಗೂಡ ಅನ್ನ ಅಂತ, ಸಾಮಾನ್ಯ ಅಕ್ಕಿ ಬೇಡ ಅಂತಾನೆ ಹೇಳ್ತೀವಿ, ಗೋಧಿಯಲ್ಲಿ ಮಾಡಿ ಅಂತ ಹೇಳ್ತೀವಿ. ಇದಾದ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದ ನಂತರ ಇಷ್ಟೆಲ್ಲ ಆದ ಮೇಲೆ ಸೂರ್ಯನಿಗೆ ನೀವು ಆರ್ಘ್ಯವನ್ನ ಕೊಡಬೇಕಾಗತ್ತೆ. ಅಂದ್ರೆ ನೀವು ಯಾರೆಲ್ಲ ಜಾಬು, ಅದರಲ್ಲೂ ಗೌರ್ಮೆಂಟ್ ಜಾಬು ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಿ. ತುಂಬಾ ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ನಮ್ಮ ಒಂದು ವಿಡಿಯೋಗಳ ಒಂದು ಅನುಕೂಲತೆಯನ್ನು ಉಪಯೋಗ ಮಾಡಿಕೊಂಡು. ಸೊ ಜಾಬು, ಗೌರ್ಮೆಂಟ್ ಜಾಬು, ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು, ಎಜುಕೇಷನ್ ನಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಮಾಡ್ತಿರೋಂಥವ್ರು, ಪ್ರತಿಯೊಬ್ರು ಮದುವೆ ಆಗಿಲ್ಲ ಅನ್ಕೊಂಡು ಯಾರ್ಯಾರಿಗೆಲ್ಲ ಸೂರ್ಯನ ಕೃಪಾ ಕಟಾಕ್ಷ ಬೇಕು, ಸೂರ್ಯನಂತೆ ನಾವು ಬೆಳಗ್ಬೇಕು, ನಮ್ಮ ಜೀವನ ಬೆಳಗ್ಬೇಕು, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಂದು ಪ್ರಜ್ವಲತೆನೆ ನಾವು ಕಾಣಿಸ್ಕೋಬೇಕು ಅನ್ನುವಂಥವ್ರು ರಥಸಪ್ತಮಿ ದಿನ ಇದನ್ನ ಮರಿದೇನೆ ಈ ಕೆಲಸಗಳನ್ನ ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯವನ್ನ ನಾವು ಕೊಡ್ಬೇಕಾಗತ್ತೆ. ಆ ಒಂದು ಅರ್ಘ್ಯ ಪಾತ್ರೆ ಒಂದು ತಾಮ್ರದ ಅರ್ಘ್ಯ ಪಾತ್ರೆನ ಇಟ್ಕೊಳ್ಳಿ. ಸಾಮರ್ಥ್ಯ ಇರೋರು ಬೆಳ್ಳಿಯ ಅರ್ಘ್ಯ ಪಾತ್ರೆಯಲ್ಲಿ ಒಂದು ಗಂಗಾ ಜಲವನ್ನ ಹಾಕೊಂಡು, ಅಂದ್ರೆ ನೀರನ್ನ, ಶುದ್ಧವಾದ ನೀರನ್ನು ಹಾಕೊಂಡು ಕೆಂಪು ಅಕ್ಷತೆ ಕಾಳನ್ನ ಹಾಕೊಳ್ಳಿ. ಕೆಂಪು ಅಂದ್ರೆ ಕುಂಕುಮದಿಂದ ಮಾಡಿದಂತ ಅಕ್ಷತೆ ಕಾಳನ್ನ ಹಾಕೊಂಡು ಅದಕ್ಕೆ ನಾವು ಕೆಂಪು ಹೂವನ್ನ ಹಾಕೊಳ್ಳಿ. ಇಷ್ಟ ಹಾಕೊಂಡ್ರು ಸಾಕು. ಹಾಕೊಂಡು ಅಲ್ಲಿ
ಕುಂಕುಮ ಮತ್ತು ಚಂದನ ಕೇಸರಿಯನ್ನು ಹಾಕೊಂಡು ನಾವು ಏನ್ ಮಾಡಬೇಕು, ಸೂರ್ಯನಿಗೆ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳ್ಬಿಟ್ಟು ನಾವು ಇದನ್ನ ಆರ್ಘ್ಯವನ್ನ ಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ ನೋಡಿ, ಸೂರ್ಯ ಗಾಯತ್ರಿ ಮಂತ್ರವನ್ನು ಸಹ ನಾವು ಹೇಳ್ಬೇಕಾಗತ್ತೆ. ಸೂರ್ಯ ಗಾಯತ್ರಿ ಮಂತ್ರ ಯಾವುದು ಅಂದ್ರೆ ಓಂ ಆದಿತ್ಯಾಯ ವಿದ್ಮಹೆ ಪ್ರಭಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಒಂದು ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳ್ತಾ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಾಗ ನಿಮ್ಮ ಇಷ್ಟಾರ್ಥ ಏನೇನಿದೆ ಅದು ಎಲ್ಲವೂ ಪ್ರಾಪ್ತಿ ಆಗೇ ಆಗತ್ತೆ. ನಮ್ಮ ಸನಾತನ ಧರ್ಮನೇ ಹಾಗೆ. ಏನು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಒಂದು ಮಾಸ, ತಿಥಿ, ನಕ್ಷತ್ರ, ಸಮಯ ಎಲ್ಲವನ್ನು ನೋಡಿ, ಅದಕ್ಕೆ ನಾವು ಪಂಚಾಂಗ ಅಂತ ಕರೆಯುವಂಥದ್ದು, ಎಲ್ಲವನ್ನು ನೋಡಿ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಆಗುವಂತ ವಿಸ್ಮಯಕಾರಿಯನ್ನು ನೋಡಿನೇ ನಾವು ಹಬ್ಬಗಳನ್ನ ಮಾಡುವಂಥದ್ದು. ಇಂಥ ಒಂದು ಸುದಿನವನ್ನ ನಾವು ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ವೃದ್ಧಿಯಾಗತ್ತೆ ಅಂತ ಹೇಳಿ. ಸೊ ಈ ಒಂದು ನೀವು ಆರ್ಘ್ಯವನ್ನ ಕೊಡಿ. ಆರ್ಘ್ಯವನ್ನ ಕೊಟ್ಟ ನಂತರ ನಿಮಗೆ ಕೆಲವೊಂದು ಕುತ್ಕೊಂಡು ಅವತ್ತಿನ ಇಡೀ ದಿನ ಮತ್ತೆ ನೀವು ಇಂಟೆನ್ಷನ್ಸ್ ಏನೇನೆಲ್ಲ ಇದೆ ಆ ಇಂಟೆನ್ಷನ್ಸ್ನೆಲ್ಲ ಹೇಳ್ಕೊಳ್ತಾ ನೀವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಜಪಮಾಲೆ ಇರುತ್ತೆ, ಅಂಥದ್ರಲ್ಲಿ ನಾವು ಜಪಮಾಲೆ ಅಂದ್ರೆ 108 ಸಾರಿ ಒಂದು ಜಪ ಆಗುತ್ತೆ. ಅಂಥದ್ರಲ್ಲಿ ನಾವೇನ್ ಹೇಳ್ಬೇಕು, ಸೂರ್ಯ ಮಂತ್ರವನ್ನ ಜಪ ಮಾಡ್ಬೇಕಾಗತ್ತೆ. ಹ್ರಾಂ ಹ್ರೀಂ ಹ್ರೌಂ ಸೂರ್ಯಾಯ ನಮಃ ಅನ್ನುವಂತ ಒಂದು ಮಂತ್ರ ಇದೆ. ಹಾಗೆ ನಾವು ಏನ್ ಹೇಳ್ಕೊಳ್ತಿದೀವಿ, ಓಂ ಸೂರ್ಯಾಯ ನಮಃ ಅಂತಾನು ಹೇಳ್ಬೋದು, ಓಂ ಭಾಸ್ಕರಾಯ ನಮಃ ಅಂತಾನು ಹೇಳ್ಬೋದು, ಓಂ ಆದಿತ್ಯಾಯ ನಮಃ ಅಂತಾನು ಹೇಳ್ಬೋದು. ಕೊನೆಗೆ ಏನ್ ಮಾಡ್ತೀವಿ, ಆದಿತ್ಯ ಹೃದಯ ಸ್ತೋತ್ರವನ್ನು ನಾವು ಕೇಳಬಹುದು, ಪಠಿಸಬಹುದು, ಎಲ್ಲವನ್ನೂ ಮಾಡಬಹುದು. ಇಷ್ಟನ್ನ ನೀವು ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅಡೆತಡೆ ಬಂದಿದೆ, ದಾರಿದ್ರ್ಯತನ ಎಷ್ಟು ಬಂದಿದೆ ನೋಡಿ, ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಏನೇನೆಲ್ಲ ಯಾರ್ಯಾರೆಲ್ಲ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೋ, ಕೆಟ್ಟ ಇವ್ರಿಗೆ ಆಗ್ಬಿಡ್ಲಿ ಇವ್ರಿಗೆ ಈಗ ಆಗ್ಬಿಡ್ಲಿ ಅಂತ ಹೇಳಿ ಯಾರ್ಯಾರೆಲ್ಲ ತಂತ್ರ ಮಂತ್ರಗಳನ್ನೆಲ್ಲ ಮಾಡಿದ್ದಾರೋ ಅವರಿಗೆಲ್ಲರಿಗೂ ಉತ್ತರ ಕೊಡುವಂತ ದಿನ ರಥಸಪ್ತಮಿ. ಸೂರ್ಯ ಉಚ್ಚನಾಗಿದ್ರೆ, ಸೂರ್ಯನ ಬಲ ಜೋರಾಗಿದ್ರೆ, ಸೂರ್ಯನನ್ನ ನಾವು ಆರಾಧನೆ ಮಾಡ್ತಾ ಇದ್ರೆ, ನಾವು ಸೂರ್ಯ ಹೇಗೆ ನೆಗೆಟಿವಿಟೀಸ್ ನ ಬರ್ನ್ ಮಾಡ್ತಾನೋ ಹಾಗೆ ನಮ್ಮನ್ನ ಯಾರು ಮುಟ್ತಾರೋ ಅವ್ರಿಗೆಲ್ಲರಿಗೂ ನಾವು ಬರ್ನ್ ಆಗೋ ಅಷ್ಟು ತಾಕತ್ತು ನಮಗೆ ಕೊಡ್ತಾನೆ ಸೂರ್ಯ. ಸೊ ಎಲ್ಲರಿಗೂ ನಿಮ್ಮ ನಿಮ್ಮ ಇಂಟೆನ್ಷನ್ಸು ಈಡೇರ್ಲಿ ಅಂತ ಹೇಳ್ತಾ, ರಥಸಪ್ತಮಿ ದಿನ ನಾನು ಕೊಟ್ಟಂತ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಪರಿಹಾರಗಳು, ರಿಸಲ್ಟ್ ಪಕ್ಕ. ನೀವೇ ನಮಗೆ ಉತ್ತರವನ್ನ ಕೊಡ್ತೀರಿ. ಸಾಕಷ್ಟು ವಿಚಾರಗಳನ್ನ ನಾನು ತಿಳಿಸಿಕೊಟ್ಟಿದ್ದೀನಿ, ಇನ್ನೂ ಸಾಕಷ್ಟು ವಿಚಾರಗಳಿದೆ, ಆದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಸಮರೈಸ್ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸೂರ್ಯ ದೇವನ ಕೃಪಾ ಕಟಾಕ್ಷ ಪ್ರಾಪ್ತಿರಸ್ತು ಅಂತ ಹೇಳ್ತಾ ಹೋಗ್ಬರಲ್ಲ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ಬರ್ತಾ ಇದ್ದೀನಿ. ನಮಸ್ಕಾರ.